ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಒಂದು ಗೋಲ್ಡ್ ಜ್ಯುವೆಲ್ರಿ ಮತ್ತು ನಮ್ಮ ಅಮ್ಮದು ಗೋಲ್ಡ್ ಜ್ಯುವೆಲ್ರಿ ಎರಡನ್ನೂ ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಸೇವಿಂಗ್ಸ್ ಮಾಡಿ ಹೇಗೆ ನಾವು ಚಿನ್ನನ ಪರ್ಚೇಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಈ ಒಂದು ವ್ಲಾಗ್ನಲ್ಲಿರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಾವು ಸ್ವಲ್ಪನೇ ಮನಿ ಸೇವ್ ಮಾಡಿ, ಅಂದರೆ ದುಡ್ಡನ್ನು ಉಳಿತಾಯ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಮಗೆ ಸ್ವಲ್ಪನೇ ಚಿನ್ನನ ತೆಗೆದಿಟ್ಕೋಬೋದು. ಸೊ ಅದರದ್ದು ನಾನು ಈ ವಿಡಿಯೋದಲ್ಲಿ ನಾನು ಫುಲ್ಲು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ನಾನು ಯಾವೆಲ್ಲ ರೀತಿ ನಾನು ಉಳಿತಾಯ ಮಾಡಿ ದುಡ್ಡನ್ನ ಸೇವ್ ಮಾಡಿ, ಮತ್ತು ಇನ್ನು ಒಂದು ಜ್ಯುವೆಲ್ರಿದು ಹೇಗೆ ನಾನು ಪ್ಲೆಡ್ಜ್ ಮಾಡಿ ತೊಗೊಂಡೆ ಅಂತ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಗೋಲ್ಡ್ದು ಬ್ಯಾಂಗಲ್ಸ್ದು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಇದ್ರದ್ದು ಬಗ್ಗೆ ಹೇಳ್ತೀನಿ, ಮತ್ತು ಇದು ಮುತ್ತಿಂದು ಮಣಿ ಸರ ಬರುತ್ತಲ್ಲ, ಆ ಥರ ಒಂದು ಸರ ಪ್ಲಸ್ ಒಂದು ಪೆಂಡೆಂಟು. ಸೊ ಇದ್ರದ್ದು ಹೇಳ್ತೀನಿ, ಮತ್ತು ಒಂದು ಕಿವಿ ಓಲೆ. ಇದು ನೋಡಿ ಮಧ್ಯೆ ಎಲ್ಲ ಒಂಥರ ಬ್ಲ್ಯಾಕ್ ಕಲರ್ ಸ್ಟೋನಲ್ಲಿ ಬಂದಿದೆ. ಇದೊಂಥರ ರೇರ್ ಕಾಂಬಿನೇಷನ್ ಅನಿಸ್ತು. ಸೊ ನೋಡಿ, ಇದರಲ್ಲಿ 916 ಗೋಲ್ಡ್ ಅಂತ ಹಾಕಿದ್ದಾರೆ. ಸೀಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, 916 ಗೋಲ್ಡ್ದು. ಸೊ ಇದ್ರ ಬಗ್ಗೆನೂ ಹೇಳ್ತೀನಿ. ಸೊ ಹಾಗೆಯೇ ಇದೊಂದು ನೆಕ್ಲೆಸ್ಸು. ಓಕೆನಾ? ಸೊ ಎಲ್ಲ ವೇರ್ ಮಾಡೋನು ನಾನು ತೋರಿಸ್ತೀನಿ. ಫಸ್ಟ್ ಹಾಗೆ ನೋಡ್ಕೊಂಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಈ ಒಂದು ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ. ಸೊ ಇದೆಷ್ಟಿದೆ ಅಂದರೆ ಜಸ್ಟ್ ಒಂದು 7.5 ಗ್ರಾಮ್ ಆ ಥರ ಬರುತ್ತೆ. 7.5 ಗ್ರಾಮ್ಸಲ್ಲಿದೆ. ಓಕೆನಾ? ಸೊ 7.5 ಗ್ರಾಮಲ್ಲಿದೆ. ಸೊ ಇದನ್ನು ನಾನು ಏನು ಮಾಡಿದೆ ಅಂದರೆ, ನನಗೆ ಈ ಒಂದು ಪ್ಯಾಟ್ರನ್ ನೆಕ್ಲೆಸ್ ಇಷ್ಟ ಆಯಿತು. ಸೊ ನಾನು ಏನು ಮಾಡಿದೆ ಅಂದರೆ, ಅದನ್ನು ಪ್ಲೆಡ್ಜ್ ಮಾಡಿ ಅದರಲ್ಲಿ ಬರುವ ಅಮೌಂಟಲ್ಲಿ ತೊಗೊಂಡೆ. ಆಮೇಲೆ ಮಂತ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಆದಂಗೆ ದುಡ್ಡನ್ನು ನಾವು ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು 50,000ಗೆ ನೀವು ಪ್ಲೆಡ್ಜ್ ಮಾಡ್ತೀನಿ ಅಂತ ಅಂದರೆ ಒಂದು 2% ಇಂಟ್ರೆಸ್ಟು ನೀವು ಕೊಡಬೇಕಾಗುತ್ತೆ. ಸೊ ಆ ಥರ ಮಾಡಿ ನಾನು ಈ ಒಂದು ನೆಕ್ಲೆಸ್ನ ತೊಗೊಂಡಿದ್ದು. ಸೊ ನಾನು ಈ ನೆಕ್ಲೆಸ್ ಪರ್ಚೇಸ್ ಮಾಡಿದಾಗ ಜಸ್ಟ್ ಒಂದು 7.25, ಅಂದರೆ 7,200 ಆ ರೇಂಜಲ್ಲಿ ಇದ್ದಿದ್ದು. ಸೊ ನನಗೆ ಕಡಿಮೆನೇ ಆಯಿತು, ಅಷ್ಟೊಂದೇನು ಜಾಸ್ತಿ ಆಗಲಿಲ್ಲ. ಸೊ ಆ ಥರ. ಸೊ ಅದನ್ನು ತಿಂಗಳು ಒಂದು ಇದ್ರ ಜೊತೆ ಇಂಟ್ರೆಸ್ಟ್ ಜೊತೆ ಇದನ್ನು ಒಂದು ಸ್ವಲ್ಪ ಹಸಲು ಬಡ್ಡಿ ಅಂತಾರಲ್ಲ, ಸೊ ಆ ಥರ ಕೊಟ್ಬಿಟ್ಟು ಆದಷ್ಟು ನಾನು ಕಡಿಮೆ ಮಾಡಿಕೊಂಡು ತೊಗೊಂಡಿದ್ದು. ಸೊ ಇದು ಯಾವಾಗ ನಾನು ತೊಗೊಂಡೆ ಅಂದರೆ, ಆಲ್ಮೋಸ್ಟ್ ಆಯಿತು ಇದು ತೊಗೊಂಡು ಒಂದು 10 ತಿಂಗಳು ಮೇಲೆ ಆಗಿದೆ. 10 ಮಂತ್ಸ್ ಮೇಲೆ ತೊಗೊಂಡಿರೋದು. ಸೊ ಆ ಥರ ಫ್ರೆಂಡ್ಸ್. ಸೊ ನನ್ನ ಒಂದು ವೀಡಿಯೋಸಲ್ಲಿ ನೀವು ನೋಡಿರ್ತೀರಲ್ಲ, ನಾನು ವಾಟರ್ ಮ್ಯಾನಿಫೆಸ್ಟ್ ಮಾಡಿ ನಾನು ತೊಗೊಂಡಿರೋ ಒಡವೆಗಳು, ಆಮೇಲೆ ಮನಿ ಸೇವಿಂಗ್ಸ್ ಮಾಡಿ ತೊಗೊಂಡಿರೋದು, ಸೊ ಅದೆಲ್ಲ ತೋರಿಸಿದ್ದೆ ಅಲ್ವಾ. ಸೊ ಇದನ್ನು ನಾನು ಪ್ಲೆಡ್ಜ್ ಮಾಡಿ ತೊಗೊಂಡಿರುವ ಒಡವೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ಇದು ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂಥರ ಏನು ಗೊತ್ತಾ, ಎಲ್ಲರೂ ಹೋಗ್ಬೇಕಾದ್ರೆ ಸಿಂಪಲ್ಲಾಗಿ ತುಂಬಾ ಎಲಿಗೆಂಟಾಗಿರುತ್ತೆ. ಸಾಕು, ಇದೊಂದು ಹಾಕ್ಕೊಂಡು ಹೋದ್ರೇ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ. ಪಾರ್ಟಿ ವೇರ್ಸಲ್ಲಾಗಲಿ ಅಥವಾ ಯಾವ್ದಾರ ಒಂದು ಫಂಕ್ಷನ್ನಲ್ಲಿ ನೀವು ಹೋಗ್ತಾ ಇರ್ತೀರಾ ಅಂದರೆ, ಸೊ ಜಸ್ಟ್ ಇದನ್ನು ವೇರ್ ಮಾಡಿ ಹೋಗ್ಬೋದಾಗಿದೆ. ಓಕೆನಾ? ಸೊ ಆ ಥರ. ಸೊ 7,000 ಆ ಥರ ಆಯಿತು, ಅಂದರೆ 7,200 ರೂಪಾಯಿ ಥರ. ಸೊ ಎಷ್ಟು ಅಂದರೆ ಬರೀ 7.5 ಗ್ರಾಮಲ್ಲಿದೆ. ಸೊ ಅವರು 1 ಗ್ರಾಮ್ಗೆ 8.5 ಥರ ಹಾಕೊಂಡ್ರು, 8,500 ಆ ಥರ ಹಾಕಿದ್ರು ಆಲ್ಮೋಸ್ಟ್ ಇದಕ್ಕೆ ಒಂದು 95,000 ಒಳಗೆ ಕೊಟ್ಟಿರೋದು. ಅಪ್ರಾಕ್ಸಿಮೇಟಾಗಿ ಗೊತ್ತಿಲ್ಲ, ಬಟ್ 95 ಒಳಗಂತೂ ಕೊಟ್ಟಿರೋದು. ಸೊ ಆ ಥರ. ಓಕೆನಾ? ಸೊ ನಾನೇನು ಮಾಡಿದೆ ಅಂದರೆ, ಒಂದು 50ವರೆಗೂ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದು ಎಷ್ಟು ನಮ್ಮದು ಅಮೌಂಟ್ ನಾವು ಕಲೆಕ್ಟ್ ಮಾಡಿರ್ತೀವೋ ಅದರಲ್ಲಿ ತೊಗೊಂಡಿರುವಂತಹ ಒಂದು ಇದು ಗೋಲ್ಡ್ದು. ಅಂದರೆ ನಾನು 50 ಪ್ಲೆಡ್ಜ್ ಮಾಡಿದ್ದೆ. ಒಂದು ಹಳೆಯದು ಒಂದು ಕಿವಿ ಓಲೆ ಇತ್ತು, ಅದರದ್ದು ತಿರುಪು ಬಿದ್ದೋಗ್ಬಿಟ್ಟಿತ್ತು. ಸೊ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೂ ಹೇಳ್ತೀನಿ, ಯಾವ್ದಾರ ಹಳೆಯದು ಇರುತ್ತೆ ನೋಡಿ, ನಿಮ್ಮದು ಹಳೆ ಗೋಲ್ಡ್, ಅಂದರೆ ತುಂಬ ಹಳೆಯದಾಗಿರುವಂತಹ ಚಿನ್ನನ ಏನಾರ ತಿರುಪು ಬಿದ್ದೋಗಿರೋದು, ಏನಾರ ತುಂಬ ಹಳೇದಾಗಿರೋದು ಆ ಥರ ಇದ್ದರೆ ಅದನ್ನು ಕೊಟ್ಬಿಟ್ಟು ನೀವು ತೊಗೋಬೋದು. ಬಿಕಾಸ್ ನಾವು ಹಾಗೆ ಹೊಸದಾಗಿ ತೊಗೋಬೇಕು ಅಂದರೆ ತುಂಬಾ ಅದಕ್ಕೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಎಲ್ಲ ಇದಾಗುತ್ತಲ್ವಾ. ಸೊ ಜಾಸ್ತಿ ನಾವು ಕೊಡಬೇಕಾಗುತ್ತೆ, ದುಡ್ಡು ಅಮೌಂಟೂ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಿ ಅಂದರೆ, ಯಾವ್ದಾರು ಒಂದು ಪ್ಲೆಡ್ಜ್ ಮಾಡಿ ಒಂದು 50ವರೆಗೂ ತೊಗೊಂಡು, ಆಮೇಲೆ ಇನ್ನು ಮಿಕ್ಕಿರೋದು ಹಳೇದು ಯಾವ್ದಾರ ಗೋಲ್ಡ್ ಇದ್ದರೆ ನಿಮ್ಮ ಹತ್ರ ಅದನ್ನು ಕೊಟ್ಟು ತೊಗೋಬೋದು. ಸೊ ನಾನು ಆ ಥರ ಮಾಡಿರೋದು. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು 5,000ವರೆಗೂ ಅಷ್ಟೇ ನನ್ನ ಕೈಯಿಂದ ಹಾಕಿದ್ದು, ಅಂದರೆ ನಂದು ಕ್ಯಾಶ್. ಓಕೆನಾ? ಸೊ ಇನ್ನು ಮಿಕ್ಕಿದ್ದು ಒಂದು ಓಲೆ ಇತ್ತು ಹಳೆಯದು, ಅದನ್ನು ಕೊಟ್ಟಿರೋದು, ಮತ್ತು ಅದೇ ಹೇಳಿದ್ನಲ್ಲ 50 ಇದನ್ನು ಮಾಡಿ ನಾನು ಪ್ಲೆಡ್ಜ್ದು ಮಾಡಿರೋದು.
ಸೊ ಏನು ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ಮಾಡಬಾರ್ದು, ನಾವು ಜಾಸ್ತಿ ಮಾಡಿದ್ರೆ ಗಾಬರಿ ಆಗುತ್ತೆ. ಸೊ ಒಂದು 10, 20, 50 ಅಷ್ಟರಲ್ಲೇ ಮಾಡಿ ಗೋಲ್ಡ್ ತೊಗೋಬೋದು. ಆ್ಯಕ್ಚುಲಿ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕು ನಾನು. ಏನು ಅಂದರೆ ಫ್ರೆಂಡ್ಸ್, ನಾನು ಇದನ್ನು ತೊಗೊಂಡಾಗ 7200, ಇವಾಗ ಎಷ್ಟಾಗಿದೆ ಗೊತ್ತಾ, 9,500 ಹೋಗಿದೆ. 9,480 ರುಪೀಸ್ವರೆಗೂ ಬಂದಿದೆ. ಅದರಲ್ಲಿ ಇಮ್ಯಾಜಿನ್ ಮಾಡಿ, ಗೋಲ್ಡ್ ಯಾವಾಗಲೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಯಾವಾಗಲೂ ಅಷ್ಟೇ ನಾವು ನೋಡ್ತಿರ್ತೀವಲ್ಲ, ತುಂಬಾ ಕಡಿಮೆ ಯಾವತ್ತೂ ಹೋಗಲ್ಲ. ಎಲ್ಲ ಹೇಳ್ತಾರೆ ತುಂಬ ಕಡಿಮೆ ಆಗುತ್ತೆ ಅಂತ, ಆಗಲ್ಲ ಅದು. ಸೊ ನನ್ನ ವ್ಲಾಗ್ಸ್ನ ನೀವು ಚೆಕ್ ಮಾಡಿಬೇಕಾದ್ರೆ ಸ್ಟಾರ್ಟಿಂಗಿಂದ ಹಿಡಿದು 5,500, 6,000ದಿಂದನೂ ನಾನು ಹೇಳ್ಕೊಂಬರ್ತಾ ಇದ್ದೀನಿ, ಗೋಲ್ಡಿಗೆ ಇನ್ವೆಸ್ಟ್ ಮಾಡಿ, ಬಿಕಾಸ್ ಫ್ಯೂಚರ್ ಬ್ರೈಟಾಗಿರುತ್ತೆ. ಬಿಕಾಸ್ ನಮ್ಮಂಥ ಹೌಸ್ ವೈಫ್ಗಳಿಗೆ ಇದರಲ್ಲಿ ನಾವು ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರೇ ನಾವು ಸೇವಿಂಗ್ಸ್ ಥರ ಮಾಡೋಕ್ಕಾಗೋದು. ಬಿಕಾಸ್ ನಮ್ಗೇನಾರ ನೀಡ್ ಇತ್ತು ಅಂದ್ರೂ ನಾವು ಪ್ಲೆಡ್ಜ್ ಮಾಡಿನೂ ನಾವು ತೊಗೋಬೋದಲ್ವ, ದುಡ್ಡು ಬೇಕು ಅಂದರೆ ಎಮರ್ಜೆನ್ಸಿಗೆ ನಾನು ಹೇಳೋದು. ಸೊ ಆ ಥರ ಮಾಡಿ ತೊಗೊಂಡಿರುವಂತಹ ಒಂದು ನೆಕ್ಲೆಸ್ಸು. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಬೇಕು ಅನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ 7.5 ಗ್ರಾಮಲ್ಲಿದೆ, ಓಕೆನಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಬೇರೆದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇರೋದು ಇದು ಮಣಿಗಳದ್ದು ಸರ, ಓಕೆನಾ. ಅಂದರೆ ರೆಡ್ ಕಲರ್ ಬೀಡ್ಸ್ ಬರುತ್ತಲ್ಲ, ಮರೂನ್ ಕಲರ್ ಅಂದ್ಕೊಳ್ಳಿ. ಮರೂನ್ ಕಲರ್ಗೆ ಈ ಥರ ಗುಂಡನ್ನು ನಾನು ತಗೊಂಡು ಇಲ್ಲಿ ನೋಡಿ ಇದು ತೋರಿಸ್ತಾ ಇದ್ದೀನಲ್ಲ. ಸೊ ಇದೆಲ್ಲ ಈ ಥರ ಗುಂಡು ಎಷ್ಟಾಯಿತು ಅಂದರೆ 1 ಗ್ರಾಮ್ಗೆ ನಿಮಗೆ 4 ಬರುತ್ತೆ, 4 ಗುಂಡುಗಳು ಬರುತ್ತೆ. ಒಂದು ಸ್ವಲ್ಪ ಫ್ಯಾನ್ಸಿನಲ್ಲಿದೆ, ವೇಟ್ ಇರುತ್ತೆ, ತೂಕ ಇರುತ್ತೆ, ನೋಡೋಕ್ಕೆ ಒಂಥರ ಫ್ಯಾನ್ಸಿ ಲುಕ್ಕಲ್ಲಿದೆ. ಸೊ ಇದೆಷ್ಟಾಯಿತು ಅಂದರೆ 2.5 ಗ್ರಾಮಲ್ಲಿ ಗುಂಡುಗಳು ಬಂತು. ಪ್ಲಸ್ ಈ ಒಂದು ಪೆಂಡೆಂಟು 18 ಗ್ರಾಮು ಅಂದರೆ 18 ಗ್ರಾಮ್ಸಲ್ಲಿದೆ. ಸೊ 18 ಪ್ಲಸ್ ಇದೊಂದು 2 ಅಂತಲೇ ಇಟ್ಕೊಳ್ಳಿ, ಟೋಟಲ್ ಒಂದು 20 ಇದರಲ್ಲಿ ಇಟ್ಕೊಳ್ಳಿ. ಸೊ 20 ಗ್ರಾಮ್ಸಲ್ಲಿ ಈ ಥರ. ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗಲೂ ನಾವು ಬರೀ ಜಾಸ್ತಿ ಗೋಲ್ಡ್ದು ತುಂಬಾ ಗೋಲ್ಡ್ದು ಹಾಕೊಳ್ಳೋದ್ಕಿಂತ ಎಲ್ಲಾರ ಹೋಗ್ಬೇಕಾದ್ರೆ ಫಂಕ್ಷನ್ಸ್ಗಾಗಲಿ ಯಾವ್ದಾರ ಒಂದು ಪಾರ್ಟೀಸ್ ಇರುತ್ತೆ ಅಂದ್ಕೊಳ್ಳಿ, ನಾಮಕರಣ ಫಂಕ್ಷನ್ಸ್ಗೆಲ್ಲ ಒಂದು ಸ್ವಲ್ಪ ಈ ಥರ ಹಾಕೊಂಡ್ರೆ ಎಲಿಗೆಂಟಾಗಿ ಕಾಣ್ತೀವಿ ನೋಡಿ, ತುಂಬಾ ಲುಕ್ ಇರುತ್ತೆ. ಇದೊಂದು ಹಾಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪೆಂಡೆಂಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ನೋಡಿ ರೂಬಿ ಇದೆ, ಎಮೆರಾಲ್ಡ್ ಇದೆ, ಕೆಳಗಡೆ ಎಲ್ಲ ಚಿನ್ನದ ಗುಂಡುಗಳು ಕೊಡಿಸಲಾಗಿದೆ. ಸೊ ಈ ಥರ ನಾನು ಇದು ಒಂದು ಪ್ಯಾಟ್ರನ್ ನೋಡಿ ನಾನು ಇದು ಮಾಡಿಸಿರೋದು, ಇದು ಆಚಾರ್ಯ ಹತ್ರ ಮಾಡಿಸ್ಕೊಂಡಿರೋದು. ಸೊ ಆ ಥರ, ಓಕೆನಾ. ಸೊ ನನಗೆ ಆ ಥರನೇ ಯಾವ್ದಾರ ಒಂದು ಇಷ್ಟ ಆದರೆ ಪ್ಯಾಟ್ರನ್ ಆ ಥರ ಅದೇ ಥರ ನೋಡಿ ನಾನು ಮಾಡ್ಸೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಂಗೆ ಇಷ್ಟ ಆಯಿತು, ಒಂಥರ ಚೆನ್ನಾಗಿತ್ತಲ್ವ, ಸೊ ಅದಕ್ಕೆ ಮಾಡಿಸಿದ್ದು. ಸೊ ಟೋಟಲ್ ಇದೆಲ್ಲ ಸೇರಿ ಒಂದು 20 ಅಂದ್ಕೊಳ್ಳಿ. ಸೊ ಈ ಥರ ಮಾಡಿರೋದು. ಸೊ ಎಲ್ಲಾರು ಹೋಗಬೇಕು ಅಂದರೆ ಏನು ಗೊತ್ತಾ, ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಮಾಡಿಸಿರೋದು ಯಾವಾಗ ಅಂದರೆ ಆಲ್ಮೋಸ್ಟ್ ಒಂದು 5 ವರ್ಷದ ಹಿಂದೆ. ಸೊ ಇಮ್ಯಾಜಿನ್ ಮಾಡಿ, 5 ವರ್ಷದ ಹಿಂದೆ ಅಂದರೆ ತುಂಬಾ ಗೋಲ್ಡ್ ರೇಟ್ ತುಂಬ ಕಡಿಮೆ ಇತ್ತು. ಒಂದು 5,000, 5,500 ಅದಕ್ಕಿಂತ ಕಡಿಮೆನೇ ಅಂದ್ಕೊಳ್ಳಿ, 5,000 ಆ ಥರ ಆ ರೇಂಜಲ್ಲಿತ್ತು. ಸೊ ಆವಾಗ ತೊಗೊಂಡಿರೋದು. ಇವಾಗ ತೊಗೋಬೇಕು ಅಂದರೆ 20 ಗ್ರಾಮ್ ತೊಗೋಬೇಕು ಅಂದರೆ 2 ಲಕ್ಷದ ಮೇಲಾಗೋಗಿರುತ್ತೆ ನಮಗಲ್ವಾ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಗೋಲ್ಡಿಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ನಾನು ಆ್ಯಕ್ಚುಲಿ ಇದು ತೊಗೊಂಡಾಗ ಏನು ಮಾಡಿದೆ ಅಂದರೆ, ನಾನು ಹೇಳಿದ್ನಲ್ಲ ಮನಿ ಸೇವಿಂಗ್ ಟಿಪ್ಸು. ಸೊ ನಾನೇನು ಮಾಡ್ತಿದ್ದೆ ಅಂದರೆ ತಿಂಗಳು ಇದು ತರಕಾರಿ ವೆಜಿಟೇಬಲ್ಸಲ್ಲಾಗಲಿ ಮತ್ತು ಗ್ರಾಸರೀಸಲ್ಲಿ ಫುಲ್ಲು ಚೀಟಿ ಬರ್ಕೊಂಡು ನಾನು ತೊಗೋತಾ ಇರಲಿಲ್ಲ. ಎಷ್ಟು ನೀಡಿದೆ ಅಷ್ಟು, ಅಂದರೆ ಎಷ್ಟು ಸಾಮಾನು ಬೇಕೋ ಅಷ್ಟು ಮಾತ್ರ ಹೋಗಿ ಅಂಗಡಿಗೆ ಹೋಗಿ ತೊಗೊಂಬರ್ತಾಯಿದ್ದೆ. ಏನಾಗುತ್ತೆ ಅಂದರೆ ನಾವು ಒಂದು ಲಿಸ್ಟ್ ಮಾಡಿ ಬರಿತೀವಿ ನೋಡಿ, ಫುಲ್ ಲಿಸ್ಟ್ ಮಾಡಿಕೊಂಡು ನಾವು ಏನಾರ ಗ್ರಾಸರೀಸ್ ಅಂದರೆ ದಿನಸಿ ಸಾಮಾನುಗಳನ್ನ ತೊಗೋಬೇಕಾದ್ರೆ ಚೀಟಿ ಬರೆದ್ಬಿಟ್ಟು ಹೋದಾಗ ತುಂಬಾ ತೊಗೊಂಬಂದು ಇಟ್ಕೋತೀವಿ ಮನೆಗೆ. ಸೊ ಅದು ನೀಡು ಇರಲ್ಲ, ನಮಗೆ ನೆಸೆಸಿಟಿ ಇರಲ್ಲ, ಅದು ತಿಂಗಳು ಪೂರ್ತಿ ಖಾಲಿನೂ ಆಗಿರಲ್ಲ. ಆಲ್ರೆಡಿ ಇನ್ನೊಂದು ತಿಂಗಳು ಬಂದಿರುತ್ತೆ, ಮತ್ತೆ ಅದೇ ಥರ ಸಾಮಾನ ನಾವು ಲಿಸ್ಟ್ ಮಾಡಾಕ್ತೀವಿ. ಸೊ ಅದರಿಂದ ತುಂಬ ಮನಿ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತಿದ್ದೆ ಅಂದರೆ ಯಾವಾಗ ನೀಡಿರುತ್ತೋ, ಮೇನಾಗಿ ಏನಪ್ಪ ಬೇಕು ನಮಗೆ, ಅಕ್ಕಿ, ಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಉಪ್ಪು, ಆ ಥರದ್ದು ಇಂಪಾರ್ಟೆಂಟ್ ಥಿಂಗ್ಸ್ನ ನಾನು ಹೇಳ್ತಿರೋದು. ಆಮೇಲೆ ಅಕ್ಕಿನೂ ಅಷ್ಟೇ ಒಂದೊಂದು ಮೂಟೆ ತರಲ್ಲ ನಾನು, 5 kg 2 kg ಆ ಥರನೇ ತರೋದು. ಬಿಕಾಸ್ ಜಾಸ್ತಿ ತಂದರೆ ಹುಳ ಬಂದ್ರೂ ನಮ್ಮ ಮನೆಗೆ ಲಕ್ಷ್ಮೀ ದೇವರು ಒಲೆಯಲ್ಲ. ಅದು ನಿಮಗೆ ನನ್ನ ವ್ಲಾಗ್ಸಲ್ಲಿ ತುಂಬ ಹೇಳಿರ್ತೀನಿ ನಾನು. ಸೊ ಏನು ಅಂದರೆ ಜಾಸ್ತಿ ನಮಗೆ ಅಕ್ಕಿನ ಜಾಸ್ತಿನೂ ತರಬಾರ್ದು, ಎಷ್ಟಾಗುತ್ತೋ ಅಷ್ಟು. ಅಂದರೆ ಒಂದು 2 kgನೋ 5 kg ಆ ಥರ ತಂದು ಅದು ಖಾಲಿ ಆಗೋಕ್ಕೆ ಒಂದು ಗ್ಲಾಸ್ ಇರುವಾಗಲೇ ಹೋಗಿ ಇನ್ನೊಂದು ಸ್ವಲ್ಪ ತರ್ತಾ ಇದ್ದಿದ್ದು ಆ ಥರ, ಓಕೆನಾ. ಸೊ ಆ ಥರ ಮಾಡಿ ತೊಗೊಂಡಿರೋದು. ಸೊ ಆ ಥರ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ಗ್ರೀನ್ ಸ್ಯಾರಿ ಉಟ್ಟಿರೋದು ನಾನು. ಸೊ ಗ್ರೀನ್ಗೆ ಮರೂನು, ಮತ್ತು ನೀವು ಇದೇನು ಗೊತ್ತಾ ಫ್ರೆಂಡ್ಸ್, ಬ್ಲೂ ಕಲರ್ ಸ್ಯಾರಿ, ಎಲ್ಲೋ, ಗ್ರೀನು, ಮತ್ತು ಇದು ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ, ವೈಟ್ ಕಲರ್ ಸ್ಯಾರಿ, ಆ ಥರ ಬೇಬಿ ಪಿಂಕ್ ಕಲರ್ ಸ್ಯಾರಿ, ಎಲ್ಲ ಥರ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮರೂನ್ ಕಲರಲ್ಲಿ ನಾನು ಮಾಡಿಕೊಂಡೆ. ಬಿಕಾಸ್ ಯಾವುದೇ ಒಂದು ಕಲರ್ ನೀವು ಹಾಕೊಂಡ್ರೂ
ಎನಿ ಕಲರ್ ಆಯಿತಾ, ಯಾವುದೇ ಒಂದು ಸ್ಯಾರಿ ಕಲರ್ ಇದ್ರೂ ತುಂಬಾ ಎಲಿಗೆಂಟಾಗಿ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರ. ಆಮೇಲೆ ಇದೇನು ಗೊತ್ತಾ, ಎಲ್ಲ ಯಂಗ್ಸ್ಟರ್ಸಿಂದ ಹಿಡಿದು ಏಜ್ ಆಗಿರೋರವರೆಗೂ ಯೂಸ್ ಮಾಡುವಂತಹ ಮಣಿ ಸರ ಆಗಿರುತ್ತೆ. ಇದೇನು ಗೊತ್ತಾ, ಚಿಕ್ಕ ಏಜವರಿಂದ ಹಿಡಿದು ಮಿಡಲ್ ಏಜು ವಯಸ್ಸಾದವ್ರು ಎಲ್ಲರಿಗೂ ಸೂಟ್ ಆಗುತ್ತೆ ಇದು. ಇವಾಗ ಇದೇ ಫ್ಯಾಷನ್ ಅಲ್ವಾ ಫ್ರೆಂಡ್ಸ್, ಎಲ್ಲ ಇವಾಗೆಲ್ಲ ನೋಡ್ತಾ ಇದ್ದೀರಲ್ಲ, ಬೀಡೆಡ್ ಜ್ಯುವೆಲ್ರಿನೇ ತುಂಬ ಫ್ಯಾಷನು. ಸೊ 5 ವರ್ಷದ ಮುಂಚೆನೇ ಈ ಥರ ಮಾಡಿಸಿರೋದು. ನಂಗೆ ಒಂದು ಸ್ವಲ್ಪ ಆ ಥರ ಕ್ರಿಯೇಟಿವಿಟಿ ಜಾಸ್ತಿ, ಅಂದರೆ ಏನಾರ ಒಂದು ಬೇರೆ ಬೇರೆ ಥರ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು 2 ನನ್ನದಾಗಿತ್ತು. ಸೊ ಇವಾಗ ನಮ್ಮಮ್ಮದು ಜ್ಯುವೆಲ್ರಿ ತೋರಿಸ್ತೀನಿ ಬನ್ನಿ ಆಗಿ. ಸೊ ಆ ಥರ ಫ್ರೆಂಡ್ಸ್, ನೀವೂ ಅಷ್ಟೇ ಮನಿ ಸೇವಿಂಗ್ಸ್ ಮಾಡಬೇಕು ಅಂದ್ರೂ ಸೊ ಆ ಥರ ನೋಡಿ, ತರಕಾರಿನಲ್ಲಿ ತುಂಬ ಸೇವ್ ಮಾಡ್ಬೋದು. ನೀವು ಆದಷ್ಟು ಎಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಬನ್ನಿ. ಆವಾಗ ತುಂಬಾ ನಿಮಗೆ 1000 ರೂಪೀಸ್ ತೊಗೊಳ್ಳೋ ಜಾಗದಲ್ಲಿ ಒಂದು 500 ರೂಪಾಯಿ ಅಷ್ಟು ತೊಗೊಂಡು ಇನ್ನು 500 ರೂಪಾಯಿನ ಸೇವ್ ಮಾಡಿ. ಸೊ ಅದು ನಿಮಗೆ ಒಂದು ಪರ್ಸಲ್ ಹಾಕಿ ಎತ್ತಿಟ್ಬಿಡಿ. ನಾನು ಹೇಳಿದ್ನಲ್ಲ ನಿಮಗೆ, ನಂದು ವ್ಲಾಗ್ಸ್ನ ಅದಕ್ಕೆ ಕಂಟಿನ್ಯೂಸ್ ಆಗಿ ನೋಡಿ ಅನ್ನೋದು. ಯಾರ್ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದು ಮಾಡ್ಕೊಂಬಿಡಿ, ಬಿಕಾಸ್ ನಂದು ಒಳ್ಳೆಯ ಮಾಹಿತಿನೇ, ಟಿಪ್ಸ್ ಎಲ್ಲ ಒಳ್ಳೆಯದೇ ಕೊಡೋದು ನಾನು. ಸೊ ಏನು ಮಾಡ್ತಿದ್ದೆ ಅಂದರೆ, ನಂದು ಒಂದು ಪರ್ಸ್, ಸಂಕಲ್ಪ ಪರ್ಸ್ ಅಂತ ಮಾಡಿಟ್ಟಿದ್ದೀನಿ. ಸಂಕಲ್ಪ ಪರ್ಸ್ ಅಂದರೆ ನಾವು ಏನು ಅಂದ್ಕೊಂಡು, ಈಗ ನೀವು ದೇವ್ರಿಗೆ ಹೆಂಗೆ ಸಂಕಲ್ಪ ಮಾಡ್ತಿರೋ ಆ ಥರ. ಸೊ ಆ ಸಂಕಲ್ಪ ಪರ್ಸಲ್ಲಿ ಏನು ಅಂದರೆ, ಒಂದು 2 ವರ್ಷ ನಾವು ಆ ಪರ್ಸಿಂದ ದುಡ್ಡು ತೆಗೆಯಲ್ಲ ಅಂತ ಒಂದು ಸಂಕಲ್ಪ ಮನಸ್ಸಲ್ಲಿ ದೃಢ ಮಾಡಿರ್ತೀವಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಈ ಗೋಲ್ಕಾ ಅಂತಾರೆ ನೋಡಿ, ಗೋಲ್ಕಾ ಮತ್ತು ಪಿಗಿ ಪಾಟ್ಸ್, ಅದೇ ಕೀ ಬರೋದು, ಲಾಕ್ ಸಿಸ್ಟಮ್ ಎಲ್ಲ ಬರುತ್ತಲ್ಲ, ಅದು ಟೆಂಪ್ಟ್ ಆಗ್ತೀವಿ ನಾವು. ಯಾವಾಗಾರ ಮನಿ ನೀಡ್ ಇದ್ದಾಗ ಏನು ಮಾಡ್ಬಿಡ್ತೀವಿ ಅಂದರೆ, ಗೋಲ್ಕಾ ಹೊಡೆದಾಕ್ಬಿಡ್ತೀವಿ. ಮಕ್ಳಿಗೆ ಹೇಳೋದೇನು ನಾವೇ ಮಾಡ್ತೀವಿ ದೊಡ್ಡವರೇ. ಸೊ ಗೋಲ್ಕನೆಲ್ಲ ಹೊಡೆದಾಕ್ಬಿಟ್ಟು ದುಡ್ಡನ್ನ ತಗೋತೀವಿ. ಬಟ್ ಯಾವಾಗ ನೀವು ಅದ್ರ ಎಫೆಕ್ಟ್, ಅದರ ಒಂದು ಇದು ಯಾವಾಗ ನಿಮ್ಗೆ ಇದಾಗುತ್ತೆ ಅಂದರೆ, ಸಂಕಲ್ಪ ಮಾಡಿದಾಗ ಮಾತ್ರ ನೀವು ದೃಢ ಮನಸ್ಸು ಮಾಡೋಕ್ಕೆ ಸಾಧ್ಯ. ಅಂದರೆ ನಿಮ್ಮದು ಒಂದು ದೃಢ ಸಂಕಲ್ಪ ಅಂತಾರೆ ನೋಡಿ, ಆ ಥರ. ಸೊ ನಾನು ಆ ಥರ ಯಾವ್ದಾರ ಒಂದು ಪರ್ಸಲ್ ಹಾಕಿಟ್ರೆ, ಅದು ಅದಕ್ಕೆ ಅಂತ ತಗೋಬೇಕು ಅಂತ ಇಟ್ಟಾಗ ತೆಗಿಯೋಕ್ಕೆ ಹೋಗಲ್ಲ, ಎಷ್ಟೇ ಕಷ್ಟ ಇರೋ ತೆಗಿಯೋಕ್ಕೆ ಹೋಗಲ್ಲ. ಸೊ ಆ ಥರ ಸಂಕಲ್ಪ ಪರ್ಸ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ನಾನು ವೀಡಿಯೋಸ್ ಚೆಕ್ ಮಾಡಿಬೇಕಾರೆ ಮೈ ಗೋಲ್ಡ್ ಜ್ಯುವೆಲ್ರಿನಲ್ಲೇ ನಾನು ಮನಿ ಸೇವಿಂಗ್ ಟಿಪ್ಸ್ ಎಲ್ಲ ಹೇಳಿದ್ದೀನಿ. ನಂದು ಅದೇ ಥರ ವ್ಲಾಗ್ಸ್ನ ನೋಡಿಬೇಕಾರೆ. ಸೊ ಅದರಲ್ಲಿ ಏನು ಹೇಳಿದ್ದೀನಿ ಅಂದರೆ, ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಅಕ್ಷತೆ ಕಾಳನ್ನ ತೊಗೊಂಬಂದು, ಮತ್ತು ಶಿರಡಿ ಸಾಯಿಬಾಬಾ ಇದಕ್ಕೆ ಹೋಗಿ ವಿಭೂತಿ ತೊಗೊಂಬಂದಿದ್ದೆ. ಸೊ ನಿಮಗೆ ಶಿರಡಿಗೆ ಹೋಗೋಷ್ಟು ನಿಮಗೆ ಆಗಲ್ಲ ಅಂದರೆ ಪರವಾಗಿಲ್ಲ, ನೀವೇನು ಮಾಡಿ ಅಂದರೆ, ಯಾವ್ದಾರ ಒಂದು ಸಾಯಿಬಾಬಾ ಟೆಂಪಲ್ಗೆ ಹೋಗಿ ವಿಭೂತಿನ ತೊಗೊಂಬನ್ನಿ. ಸೊ ಅದನ್ನು ನೀವೇನು ಮಾಡಿ ಅಂದರೆ, ಒಂದು ಕವರು, ಪೇಪರ್ ಕವರ್ ಇರುತ್ತೆ ನೋಡಿ, ಅದರಲ್ಲಾರ ಹಾಕಿ, ಇಲ್ಲ ಪ್ಲಾಸ್ಟಿಕ್ ಕಲರ್ ಹಾಕಿ, ಅದರಲ್ಲಿ ಹಾಕ್ಬಿಟ್ಟು ನಿಮ್ಮ ಒಂದು ಸಂಕಲ್ಪ ಪರ್ಸು, ಅದು ನೀವು ಅದು ಹಾಕ್ಬೇಕಾದ್ರೆ ಅಂದ್ಕೊಂಡು ಹಾಕಬೇಕು. ನಾನು ಅದೇ ಒಂದು 1 ಇಯರ್ವರೆಗೂ ತೆಗಿಯಲ್ಲ, 2 ಇಯರ್ಸ್ವರೆಗೂ ತೆಗಿಯಲ್ಲ ಅಂತ ಆ ಥರ ಸಂಕಲ್ಪ ಮಾಡಿ. ಸೊ ಅವಾಗೇನಾದ್ರು ಎಷ್ಟು ನಿಮಗೆ ಮನಿ ಸೇವ್ ಆಗಿರುತ್ತೋ ಅದ್ರಲ್ಲಿ ನಿಮಗೆ ಯಾವ್ದಾರ ಅಟ್ಲೀಸ್ಟ್ ಒಂದು 1 ಗ್ರಾಮ್ ಉಂಗುರ ಬರುತ್ತಾ, 1 ಗ್ರಾಮ್, ನಂದು ಜ್ಯುವೆಲ್ರಿ ಇದರಲ್ಲೇ ತೋರಿಸಿದ್ದೀನಿ ನಾನು ಶಾಪ್ಸಲ್ಲೆಲ್ಲ. 1 ಗ್ರಾಮಿಂದನೂ ಉಂಗುರ ಸಿಗುತ್ತೆ ಫ್ರೆಂಡ್ಸ್ ಇವಾಗೆಲ್ಲ. ಸೊ ಓಕೆ, ಆ ಥರ. ಸೊ ಆ ಥರ ಮಾಡಿ, ಆವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾ, ಅಟ್ಲೀಸ್ಟ್ ಒಂದು ಗೋಲ್ಡ್ ತೊಗೊಂಡಿದ್ದೀರಾ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸುಮ್ಮನೆ ಏನೇನಕ್ಕೂ ಒಂದು, ನಾನು ಏನು ಗೊತ್ತಾ, ತುಂಬ ಜಾಸ್ತಿ ಸ್ಯಾರೀಸ್ಗಳು ಕೆಲವರೆಲ್ಲ ಇಷ್ಟಪಡ್ತಾರೆ ನೋಡಿ, 20,000, 25,000, 50,000 ಆ ಥರ ಇಷ್ಟ ಆಗಲ್ಲ. KSIC ಇದು ತೊಗೊಂಡ್ರೂ ಏನು ಗೊತ್ತಾ, ನಮಗೆ ವರ್ತ್ ಅದು. ಯಾಕೆಂದರೆ ಅದರಲ್ಲಿ ಪ್ಯೂರ್ ಬೆಳ್ಳಿ ಜರಿಯಿಂದ ಮಾಡಿರ್ತಾರೆ. ಸೊ ನೀವು ಅದು ರಿಟರ್ನ್ ಕೊಡೋಕೆ ಹೋದ್ರೂ ವ್ಯಾಲ್ಯೂ ಇದೆ. ಆಮೇಲೆ ನಿಮ್ಮ ತಲಾಂತರವರೆಗೂ, ಅಂದರೆ ನಿಮ್ಮ ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು ರೇಷ್ಮೆ ಸ್ಯಾರಿ ಆಗಿದ್ದರೆ. ಅಂದರೆ ರೇಷ್ಮೆ ಅಂದರೆ ಇದು KSIC ನಾನು ಹೇಳೋದು, ಮೈಸೂರು ಸಿಲ್ಕ್. ಸೊ ಅದಕ್ಕೆ ನೋಡಿ ಎಷ್ಟು ಜನ ಲೇಡೀಸು ಎಲ್ಲರೂ ತುಂಬಾ ಕ್ರೇಜ್ ಇರುತ್ತೆ. KSIC ಇದು ಸೇಲ್ಸ್ದು ಓಪನ್ ಆಯಿತು ಅಂದರೆ ಶಾಪು, ಎಷ್ಟು ಜನ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರು ಅಲ್ಲೇ ಕೂತಿರ್ತಾರೆ, ಅಷ್ಟು ಕ್ರೇಜ್ ಇರುತ್ತೆ. ಸೊ ಆ ಥರ ಮಾಡಿ, ತೊಗೊಂಡ್ರೆ KSIC ತೊಗೊಳ್ಳಿ, ಇಲ್ಲ ಒಡವೆಗಳಿಗೆ ಹಾಕಿ, ಇಲ್ಲ ನೀವು ಸ್ಯಾರಿ ತೊಗೋಬೇಕು ಅಂದರೆ ನಾನು ಆ ಥರನೇ ಫ್ರೆಂಡ್ಸ್ ಮಾಡೋದು. ಒಂದು 2,000, 5,000ಕ್ಕೆಲ್ಲ ಒಳ್ಳೊಳ್ಳೆ ರೇಷ್ಮೆ ಸ್ಯಾರಿ ಬರುತ್ತೆ. ಸೊ ಅದನ್ನೇನು ಗೊತ್ತಾ, ನಾವು ಅದನ್ನು ಡ್ರೆಸ್ಅಪ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡು. ನೀವು ಬ್ಲೌಸ್ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಸಿ, ವರ್ಕ್ ಮಾಡಿಸಿ ಆ ಥರ ಮಾಡಿದ್ರೆ ಅದರಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ಬೋದು. ಅಂದರೆ ಕಡಿಮೆ ದುಡ್ಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಂಗೆ ಮಾಡ್ಕೋಬೋದು. ನಾನು ಹಂಗೆ ಮಾಡೋದು. ತುಂಬ ಕಡೆ ಫಂಕ್ಷನ್ಸಲ್ಲಿ ಎಲ್ಲ ಕಡೆ ಹೋಗ್ಬೇಕಾದ್ರೂ, ಮದುವೆಗಳಿಗಾಗಲಿ ಎಲ್ಲ ಹೋಗ್ಬೇಕಾದ್ರೆ ನಾನು ಅದೇ ಥರ ಮಾಡೋದು. ಕಡಿಮೆ ದುಡ್ಡಲ್ಲಿ ಸ್ಯಾರಿ ತೊಗೊಂಡು ಅದನ್ನೇ ಚೆನ್ನಾಗಿ ಕಾಣಿಸಂಗೆ ನಾನು ಮಾಡ್ಕೋತೀನಿ. ಅಂದರೆ ಪಾರ್ಟಿನಲ್ಲೆಲ್ಲ ನಮ್ಮ ಹತ್ರನೇ ಒಂಥರ ಲುಕ್ ಇರುತ್ತೆ. ಅಂದರೆ ಎಲ್ಲರೂ ಬಂದು ಕೇಳ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಅಂತ. ಸೊ ಅದನ್ನೇ ನಾವು ಉಡೋದ್ರ ಮೇಲೆ ಡಿಪೆಂಡ್ ಅಂತೀವಲ್ಲ, ಉಡೋದು ಅಂದರೆ ನನಗೂ ಸರಿಯಾಗಿ ಬರೋಲ್ಲ ಸ್ಯಾರೀಸ್ ಎಲ್ಲ ಉಡೋದು, ಆ ಥರ ಹೇಳ್ತಿಲ್ಲ. ನಾವು ಹೇಗೆ ನಾವು ಡ್ರೆಸ್ಅಪ್ ಆಗ್ತೀವಂತ, ಅಂದರೆ ನಾವು ಹೀಗೆ ಅದನ್ನು ಚೆನ್ನಾಗಿ ಕಾಣಿಸಂಗೆ ಮಾಡ್ಬೋದು ಅನ್ನೋದ್ರದ್ದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ನಾವು ಅಮ್ಮಂದು ಜ್ಯುವೆಲ್ರಿನ ತೋರಿಸ್ತೀನಿ, ಓಕೆನಾ. ಸೊ ಇದೇ ಫ್ರೆಂಡ್ಸ್ ನಮ್ಮಮ್ಮ, ಅಂದರೆ ನಮ್ಮ ಮಮ್ಮಿದು ಇದು ಕಾಸಿಂಗ್ ಬಳೆ ಅಂತಾರೆ ನೋಡಿ, ಆ ಥರ.
ಸೊ ಇದರಲ್ಲಿ ಸೀಲ್ ಇದೆ, ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಒಳಗಡೆ ಕಾಣಿಸ್ತಾ ಇದೆಯಲ್ಲ, 916 ಗೋಲ್ಡ್ ಹಾಲ್ ಮಾರ್ಕ್ ಇದೆ ನೋಡಿ, 916 ಅಂತ ಕಾಣಿಸ್ತಾ ಇದೆ, ಚೆನ್ನಾಗೇ ಕಾಣಿಸ್ತಾ ಇದೆ. ಸೀಲ್ ಕಪ್ಪಗೆ ಬಂದಿದೆ ನೋಡಿ, ಅದೇನೇ 916 ಅಂತ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ಬಳೆ ಎಲ್ಲ ತೊಗೋಬೇಕಾದ್ರೆ, ಬ್ಯಾಂಗಲ್ಸ್ ಎಲ್ಲ ನೀವು ತೊಗೋಬೇಕಾದ್ರೆ 916 ಗೋಲ್ಡಲ್ಲೇ ತೊಗೊಳ್ಳಿ. ಬಿಕಾಸ್ ನಾವು ಅಕಸ್ಮಾತ್ ಇನ್ ಕೇಸ್ ಏನಾರ ಕೊಟ್ಟು ಬೇರೆ ಏನಾರ ಮಾಡಿಸ್ಬೇಕು ಅಂದರೆ, ಈಗ KDM ಕೊಟ್ಟರೆ ನಿಮ್ಗೆ ಅರ್ಧಕ್ಕರ್ಧ ಲಾಸ್ ಆಗಿಬಿಡುತ್ತೆ, ತುಂಬ ವೇಸ್ಟೇಜ್ ಹೊಟ್ಟೋಗುತ್ತೆ. ಅಂದರೆ 1 ಗ್ರಾಮ್ಗೆ ಒಂದು 800 ರುಪೀಸ್ವರೆಗೂ ಲೆಸ್ ಆಗೋದ್ರಿಂದ ನಿಮಗೆ ತೊಗೊಂಡು ವ್ಯಾಲ್ಯೂ ಇಲ್ಲ. ನೀವು ಯಾವುದನ್ನು ತೊಗೋಬೇಕು ಅಂದರೆ, ನಂದು ಅಕ್ಷಯ ತೃತೀಯಾಗೆ ನಾನೊಂದು ಕಿವಿ ಓಲೆ ತೊಗೊಂಡೆ ಅಂತ ತೋರಿಸ್ತೆ ನೋಡಿ, ಇದು ಡೈಲಿ ವೇರ್ ಕಿವಿ ಓಲೆ. ಸೊ ಅಂಥದನ್ನು ತೊಗೊಳ್ಳಿ. ಕಿವಿ ಓಲೆಗಳು ಅಂಥದ್ದು KDM ತೊಗೊಂಡ್ರು, ಯಾಕೆಂದರೆ ನೀವು ಕೊಡೋಕೆ ಹೋಗಲ್ಲ ಅದನ್ನು, ನಿಮಗೆ ಡೈಲಿ ವೇರಿಗೆ ಬೇಕಾಗುತ್ತಲ್ವಾ. ಸೊ ಅವಾಗ ಏನು ಮಾಡ್ತೀರಾ ಅಂದರೆ ಅದನ್ನು ಯೂಸ್ ಮಾಡ್ತೀರಾ. ಸೊ ಅಂಥದನ್ನು KDM ಯೂಸ್ ಮಾಡಿ. ಇದನ್ನು 916 ತೊಗೊಳಕ್ಕೆ ಟ್ರೈ ಮಾಡಿ, ಬಳೆಗಳನ್ನ ನಾನು ಹೇಳೋದು. ಇದು ಎಷ್ಟಿದೆ ಅಂದರೆ ಒಂದು 40 ಗ್ರಾಮ್ಸಲ್ಲಿದೆ. ಸೊ ಆ ಥರ ಇದನ್ನೇನು ಅಂದರೆ ಆಚಾರಿ ಹತ್ರ ಮಾಡಿಸಿರೋದು, ಬಿಕಾಸ್ ಸ್ಟ್ರಾಂಗ್ ಆಗಿರಲಿ ಅಂತ. ಸೊ ನಾನು ವೇರ್ ಮಾಡಿ ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆ್ಯಕ್ಚುಲಿ ನನಗೆ ದೊಡ್ಡ ಸೈಜ್ ಇದು, ನಂದು ಆ್ಯಕ್ಚುಲಿ 2-4. ನಾವು ಮಮ್ಮಿ ಇದು ಒಂದು ಸ್ವಲ್ಪ ದೊಡ್ಡದೇ ಮಾಡಿಸ್ಬಿಟ್ಟಿದ್ದಾರೆ, ಇದನ್ನು ಸೈಜ್ ದೊಡ್ಡದಿದೆ. ಸೊ ಆ ಥರ. ಸೊ ನೋಡಿ, ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಕಾಸಿಂದು ಲಕ್ಷ್ಮಿ ಬಂದಿರೋದ್ರಿಂದ, ಫುಲ್ ಪ್ಲೇನಲ್ಲಿರೋದ್ರಿಂದ ವರ್ತ್ ನಮಗೆ. ಯಾವಾಗ ನಾವು ಅದನ್ನು ಕೊಟ್ಬಿಟ್ಟು ಬೇರೆ ಕೊಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಇದು ಎವರ್ ಗ್ರೀನು. ಕಾಸಿಂದೆಲ್ಲ ಮುಂಚೆಯಿಂದನೂ ಅದು ಫ್ಯಾಷನ್ ಅಲ್ವಾ. ಸೊ ಮುಂಚೆಯಿಂದನೂ ಕಾಸಿನ ಬಳೆನೇ ಫೇಮಸ್ ಅಲ್ವಾ, ತುಂಬ ವರ್ಷದಿಂದ. ಸೊ ಕಾಸಿನ ಬಳೆ ಹಾಕೊಂಡ್ರೇ ಒಂಥರ ಲುಕ್ ಇರುತ್ತೆ. ಅವಾಗೆಲ್ಲ ಕಾಸಿನ ಸರ ಅದೆಲ್ಲ ಇರೋದಲ್ವಾ. ಸೊ ಆ ಥರ. ಸೊ ನೋಡಿ ಈ ಥರ. ಸೊ ಆ ಥರ ಫ್ರೆಂಡ್ಸ್. ಸೊ ಇದೆಷ್ಟಾಯಿತು ಅಂದರೆ ಒಂದು 40 ಗ್ರಾಮ್ಸ್ ಅಂದರೆ ಅವಾಗ ಮಾಡಿಸಿದಾಗ ತುಂಬ ಕಡಿಮೆ ಇತ್ತು, ಒಂದು 2 lakhs ಒಳಗೇ ಆಯಿತು. ಅಂದರೆ ತುಂಬ ಕಡಿಮೆ, ಇದು ಆಲ್ಮೋಸ್ಟ್ ಒಂದು 10 ವರ್ಷದ ಮುಂಚೆ ಅಂದ್ಕೊಳ್ಳಿ, ಕಡಿಮೆನೇ ಇತ್ತು ಆವಾಗ ಮಾಡಿಸಿರೋದು. ಅದಕ್ಕೆ ಹೇಳೋದು, ಇದು ಆಚಾರಿ ಹತ್ರ ಕೊಟ್ಟು ನಾವು ಮಾಡಿಸಿದಾಗ ತುಂಬಾ ಗಟ್ಟಿಮುಟ್ಟಾಗಿರುತ್ತೆ, ಪ್ಲಸ್ ಅದು ತುಂಬ ಜಾಸ್ತಿ ಆಗಲ್ಲ. ಅಂದರೆ ನಾವು ನೋಡಿ ತುಂಬ ವರ್ಷದ ಹಿಂದೆ ಮಾಡಿಸಿರೋದ್ರಿಂದ, ಇವಾಗ ಮಾಡ್ಸೋಕೆ ಹೋಗಿದ್ರೆ ಎಷ್ಟು ಹೇಳಿ, 40 ಗ್ರಾಮ್ಸ್ಗೆ ಅಂದರೆ 4.25 ಲಕ್ಷ ಆಗೋದು. ಅವಾಗ ಅರ್ಧಕ್ಕರ್ಧ ಸೇವ್ ಆಗಿದೆ, ಬಿಕಾಸ್ ರೇಟ್ ಕಡಿಮೆ ಇತ್ತು. ಸೊ ಆ ಥರ 10 years ಮುಂಚೆ ಎಷ್ಟಿತ್ತಲ್ವ, ಒಂದು 3,500 ಆ ಥರ ಇತ್ತು. ನಾನೇ ತೊಗೊಂಡಿದ್ದೆ, ನಾನು ಅವಾಗೆಲ್ಲ ಟ್ಯೂಷನ್ಸ್ ಎಲ್ಲ ತೊಗೋತಾ ಇದ್ದೆ ಅಲ್ವಾ. ಸೊ ನಾನು ಅವಾಗೆಲ್ಲ ನಂದು ಕಲೆಕ್ಟ್ ಆಗಿರೋ ದುಡ್ಡಲ್ಲಿ ನಾನು ಜಾಸ್ತಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಇಯರಿಂಗ್ಸ್ ಎಲ್ಲ ನಮಗೆ ಎಷ್ಟು ಗೊತ್ತಾ ಫ್ರೆಂಡ್ಸ್, ಅವಾಗೆಲ್ಲ 3 ಗ್ರಾಮು 9,500 ಸಿಕ್ಬಿಡ್ತಾಯಿತ್ತು, ಅಷ್ಟು ಕಡಿಮೆ ಆಯಿತು. ಅದನ್ನೇ ಹೇಳೋದು, ಏಕದಮ್ ಜಾಸ್ತಿ ಆಯಿತು. ಒಂದು 10 yearsಲ್ಲಿ ನಾನು ಹೇಳೋದು, ಎಷ್ಟು ವೇರಿಯೇಷನ್ ಆಗ್ತಾಯಿದೆ ಅಂದರೆ, ಕಡಿಮೆ ಆಗೋದು ಜಾಸ್ತಿ ಆಗೋದು, ಬಟ್ ಜಾಸ್ತಿನೇ ಆಗ್ತಾಯಿದೆ, ಯಾವುದು ಕಡಿಮೆ ಆಗ್ತಾಯಿಲ್ಲ. ಸೊ ಆ ಥರ ಈ ಒಂದು ಬ್ಯಾಂಗಲ್ ಇದು ನಮ್ಮ ಮಮ್ಮಿದು. ಸೊ ಅದನ್ನೇ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನಮ್ಮ ಮಮ್ಮಿ ನಮ್ಮ ಮನೆಗೆ ಬಂದಿದ್ದರು, ಸೊ ಅದಕ್ಕೆ ತೋರಿಸೋಣ ಅಂತ. ಸೊ ನೆಕ್ಸ್ಟ್ ನಾನು ಅವ್ರದ್ದು ಕಿವಿ ಓಲೆ ತೋರಿಸ್ತೀನಿ. ಸೊ ಇದೇ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇದೊಂಥರ ನೋಡಿ, ಒಂಥರ ಇದು ಬ್ಲ್ಯಾಕ್ ಕಲ್ಲು ಸ್ಟಡ್ ಇಯರಿಂಗ್ಸ್ ಎಲ್ಲ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಸ್ಟಡ್ ಇಯರಿಂಗ್ಸ್ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಅವ್ರು ಈ ಥರನೇ ತೊಗೊಂಡಿದ್ದಾರೆ. ಸೊ ಆ ಥರ ನೋಡಿ, ಬ್ಲ್ಯಾಕ್ ಕಲರ್ ಇರೋದ್ರಿಂದ ಆ್ಯಕ್ಚುಲಿ ಅವ್ರ ಹತ್ರ ಕರಿಮಣಿ ಸರ ಇದೆಯಲ್ಲ, ಸೊ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರ ಬ್ಲ್ಯಾಕ್ದು ಸ್ಟೋನ್ ತೊಗೊಂಡಿರೋದವರು. ಸೊ ನೋಡಿ, ಇದರಲ್ಲಿ ಹಿಂದೆ ಇಲ್ಲಿ ಬರ್ದಿದ್ದಾರೆ ನೋಡಿ, ಇದು ಲೈಟ್ಗೆ ಗ್ಲ್ಯಾರ್ ಹೊಡಿತಾ ಇದೆ. ಸೊ ಇಲ್ಲೊಂದು ಸೀಲ್ ಥರ ಇದೆ ನೋಡಿ, 916 ಗೋಲ್ಡ್ ಅಂತ. ಸೊ ಆ ಥರ ಅದನ್ನೇ ಹೇಳೋದು. ಏನು ಗೊತ್ತಾ, ನಾವು ಕೆಲವು ಓಲೆಗಳನ್ನ ನಾವು ಕೊಡೋಲ್ಲ ನೋಡಿ, ಅಂದರೆ ತುಂಬ ಗ್ರ್ಯಾಂಡಾಗಿರೋದು ನಾನು ಹೇಳೋದು. ಇದು ತುಂಬ ತೂಕ ಇದೆ, 10 ಗ್ರಾಮ್ಸಲ್ಲಿ ಬರುತ್ತೆ. ಸೊ 10 ಗ್ರಾಮ್ಸ್ ಆ ಥರ ನಾವು ಓಲೆ ತೊಗೊಂಡಾಗ ವೆಯ್ಟ್ ಜಾಸ್ತಿ ಇದು. ಸೊ ಯಾಕೆಂದರೆ ನಿಮಗೆ ಗೊತ್ತಲ್ಲ, ನಾವು ಮಮ್ಮಿಗಳೆಲ್ಲ ಏನು ಮಾಡ್ತಾರೆ ಹೇಳಿ, ಅಮ್ಮಂದಿರೆಲ್ಲ ಸ್ಟೆಡ್ ಇಯರಿಂಗ್ಸ್ ತೊಗೊಂಡ್ರೆ ಫಂಕ್ಷನ್ಸ್ಗೆಲ್ಲ ಜಾಸ್ತಿ ಅದನ್ನೇ ಯೂಸ್ ಮಾಡ್ತಿರ್ತಾರೆ. ಇನ್ನು ನಾವುಗಳೇ ಜುಮ್ಕಾಸು ಪ್ಲಸ್ ಹ್ಯಾಂಗಿಂಗ್ಸು ಆ ಥರ ಇಷ್ಟಪಡ್ತೀವಿ. ಬಟ್ ಅಮ್ಮಂದಿರಿಗೆಲ್ಲ ಸ್ಟೆಡ್ ಇಯರಿಂಗ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅವ್ರು ಆ ಥರ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಬಿಕಾಸ್ ಯಾವ್ದಾರ ಒಂದು ಇನಿ ಒಕೇಶನ್ ಇದ್ರೂ ಅವ್ರು ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಅದಕ್ಕೆ ಆ ಥರ ಇಟ್ಟಾಗ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆ ಥರ ತೊಗೊಂಡಿರೋದು. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ವೆಯ್ಟ್ ತೂಕ ಜಾಸ್ತಿ ಇದೆ, ಅದಕ್ಕೆ 10 ಗ್ರಾಮ್ಸಲ್ಲಿರೋದಿದ್ದು. ಓಕೆನಾ. ಸೊ ಈ ಥರ. ಸೊ ಆ ಥರ ಫ್ರೆಂಡ್ಸ್. ಅಂದರೆ
ಹೀಗೆಲ್ಲ ನಾವು ಮನಿ ಸೇವಿಂಗ್ಸ್ ಮಾಡಿ ನಾವು ತೊಗೋಬೋದು ಅನ್ನೋದನ್ನು ನಾನು ಹೇಳಿರೋದು ಈ ಒಂದು ವ್ಲಾಗ್ನಲ್ಲಿ. ಸೊ ಆ ಥರ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವೇನಾರ ಇದು ಸೇಲ್ ನಡೆಯುತ್ತೆ ನೋಡಿ, ಯಾವಾಗಾರ ಈಗ ಇವಾಗಲೂ ಹಾಕಿರ್ತಾರೆ ನೋಡಿ, ಬೇಕಾದ್ರೆ ಟ್ರೈ ಮಾಡಿ. ಝೂಡಿಯೋದಲ್ಲಿದೆ ಆ್ಯಂಡ್ ವೆಸ್ಟ್ ಸೈಡಲ್ಲಿದೆ, ತುಂಬ ಶಾಪ್ಸಲ್ಲಿ ಇವಾಗ ಸೇಲ್ ನಡೀತಾ ಇದೆ, ಓಕೆನಾ. ಸೊ ಅಲ್ಲಿ ಹೋಗಿ ನೀವು ಡ್ರೆಸ್ಸಸ್ಸು ಅರ್ಧ ರೇಟಿಗೆ ಕೊಡ್ತಾರೆ. ಅಂದರೆ ನೀವು ಏನಾರ ಒಂದು ಕುರ್ತಾ ತೊಗೊಳ್ಳೋದಾಗಿರಲಿ, ಡ್ರೆಸ್ಸಸ್ ಅಂದರೆ ಗ್ರ್ಯಾಂಡ್ ಡ್ರೆಸ್ ಏನಾರ ತೊಗೋಬೇಕಾದ್ರೆ ಸೇಲ್ ಹಾಕಿದಾಗ ನೀವು ತೊಗೊಂಡ್ರೆ ಅರ್ಧಕ್ಕರ್ಧ ದುಡ್ಡನ್ನ ನೀವು ಸೇವ್ ಮಾಡಿರ್ತೀರ. ಸೊ ಇದೆಲ್ಲ ಸೇವಿಂಗ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು, ಓಕೆನಾ. ಸೊ ಆ ಥರ ವೆಯ್ಟ್ ಮಾಡಿ, ಒಂದು ವರ್ಷದಲ್ಲೂ 2-3 ಸಲ ಆಗ್ತಾರಲ್ವಾ. ಸೊ ಒಂದು ಯಾವಾಗ ಆಗ್ತಾರೆ ಹೇಳಿ, ಇಂಡಿಪೆಂಡೆನ್ಸ್ ಡೇಗೆ ಆಗ್ತಾರೆ, ಮತ್ತು ನ್ಯೂ ಇಯರ್ ಟೈಮ್ ಡಿಸೆಂಬರ್ ಟೈಮಲ್ಲಿ ಆಗ್ತಾರೆ. ಸೊ ಅಂಥ ಟೈಮಲ್ಲಿ ಹೋಗಿ ನೀವು ಡ್ರೆಸ್ಸಸ್ನೆಲ್ಲ ಪರ್ಚೇಸ್ ಮಾಡಿದಾಗ ಆಲ್ಮೋಸ್ಟ್ ನಿಮಗೆ ಒಂದು 5,000 ಕೊಡೋ ಜಾಗದಲ್ಲಿ 2,500 ಆಗಿರುತ್ತೆ. ಸೊ ಇನ್ನೂ ಒಂದು 2,500 ನಿಮ್ಮ ಪಾಕೆಟಲ್ಲಿರುತ್ತೆ. ಸೊ ಅದೆಲ್ಲ ಸೇವಿಂಗ್ ಟಿಪ್ಸು. ಸೊ ಅದನ್ನೇನು ಮಾಡಿ, ನಿಮ್ಮದು ಒಂದು ಪರ್ಸಲ್ಲಿ ಹಾಕಿ, ನಾನು ಹೇಳಿದ್ನಲ್ಲ ಸಂಕಲ್ಪ ಪರ್ಸ್, ಅದರಲ್ಲಿ ಹಾಕಿ ಎತ್ತಿಡಿ. ಸೊ ಆ ಥರ. ಆಮೇಲೆ ನಿಮ್ದು ಏನಾರ ಬರ್ಡೇಸ್ ಇರುತ್ತೆ ಅಂದ್ಕೊಡಿ, ನಿಮ್ಮ ಒಂದು ಬರ್ಡೇಸ್ ಎಲ್ಲಲ್ಲೇ ಅಂದರೆ ಬರ್ಡೇಸ್ ಬರುತ್ತಲ್ಲ, ಸೊ ಅದರಲ್ಲಿ ಏನು ಮಾಡಿ ಅಂದರೆ ದುಡ್ಡು ಇಸ್ಕೊಳ್ಳಿ ನೀವು. ನಿಮ್ಮ ಪೇರೆಂಟ್ಸ್ ಹತ್ರ ಇಸ್ಕೊಳ್ಳಿ, ಖರ್ಚು ಜಾಸ್ತಿ ಮಾಡೋಕ್ಕೋಗ್ಬಿಡಿ. ಅದನ್ನು ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ, ಒಂದು ಗೋಲ್ಡ್ ತೊಗೋಬೇಕು ಅಂತ. ಸೊ ಅದನ್ನು ಕಲೆಕ್ಟ್ ಮಾಡ್ತಾ ಇರಿ, 1 ವರ್ಷ 2 ವರ್ಷ ಆ ಥರ. ಸೊ 2 ವರ್ಷ ಆದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಅಮೌಂಟ್ ಕಲೆಕ್ಟ್ ಆಗಿರುತ್ತೋ ಅದರಲ್ಲಿ ನೀವು ತೊಗೋಬೋದು. ಮುಂಚೆ ಎಲ್ಲ ಒಂದು 5,000ಕ್ಕೆ 1 ಗ್ರಾಮು 1.5 ಗ್ರಾಮ್ ಸಿಕ್ಬಿಡೋದು. 5,000ಕ್ಕೆ ನಾನು ಹೇಳೋದು, ನಾನೇ ತೊಗೊಂಡಿದ್ದೀನಿ ತುಂಬ. 5,000ಕ್ಕೆ 1.5 ಗ್ರಾಮ್ ಅಷ್ಟು ಒಂದು ಉಂಗ್ರನೂ ತೊಗೊಂಡಿದ್ದೆ ನಾನು 10 ಇಯರ್ಸ್ ಬ್ಯಾಕ್. ನಾನು ಹೇಳೋದು ತುಂಬ 10 ವರ್ಷದ ಮುಂಚೆ. ಬಟ್ ಇವಾಗ ಆ ಚಾನ್ಸ್ ಇಲ್ಲ. ಬಿಕಾಸ್ 1 ಗ್ರಾಮ್ ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಇವಾಗಿರೋ ರೇಟ್ 9,500 ಅಂದರೆ 10,500 1 ಗ್ರಾಮ್ ಥರ ಲೆಕ್ಕ ಹಾಕ್ತಾರೆ. ಬಿಕಾಸ್ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಸೇರಿ. ಸೊ ಅದಕ್ಕೇ ಅಲರ್ಟಾಗಿ ಇವಾಗ್ಲಾರ. ಬಿಕಾಸ್ ನೀವು ಹಂಗೇ ಬೇರೆ ಬಟ್ಟೆಗಳಿಗೆಲ್ಲ ಹಾಕ್ಕೊಂಡಿದ್ರೆ ನೀವು ಗೋಲ್ಡದು ತೊಗೊಳಕ್ಕೆ ಆಗಲ್ಲ. ಮುಂದೆ ಏನಾರ ಕಷ್ಟ ಕಾಲದಲ್ಲಿ ಅಂದರೆ ಏನಾರ ಎಮರ್ಜೆನ್ಸಿಗೆ ನಿಮ್ಗೆ ಏನಾರ ದುಡ್ಡು ಬೇಕು ಅಂದರೂ ನಿಮಗೆ ಯಾರನ್ನೂ ಕೇಳೋಕ್ಕಾಗಲ್ಲ. ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ನ ಕೇಳ್ತೀರಾ, ಪೇರೆಂಟ್ಸ್ನ ಹೋಗ್ಬಿಟ್ಟು ಯಾರನ್ನೂ ಕೇಳೋಕ್ಕಾಗಲ್ಲ, ಪೇರೆಂಟ್ಸ್ನ ಹೋಗಿ ಕೇಳೋಕ್ಕಾಗಲ್ಲ, ಹಸ್ಬೆಂಡ್ನ ಕೇಳೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಿಮ್ಮ ಹತ್ರ ಒಂದು ಗೋಲ್ಡ್ದಿದ್ರೆ ನೀವು ಪ್ಲೆಡ್ಜ್ ಮಾಡಿ ಎಮರ್ಜೆನ್ಸಿಗೆ ಬೇಕು ಅಂದರೆ ನಿಮಗೆ ಸಿಗುತ್ತೆ. ಈವನ್ ನೀವು ಬ್ಯಾಂಕಲ್ಲಿ ಹೋಗಿಟ್ರೂ ಒಂದೇ ದಿನದಲ್ಲಿ ತುಂಬ ಆಟ ಆಡಿಸ್ತಾರೆ ಕೊಡೋಕ್ಕೆ. ಅದಕ್ಕೂ ತುಂಬ ಇದೆಲ್ಲ ಪ್ರೊಸೀಜರ್ ಎಲ್ಲ ಇದೆ. ಸೊ ಅಟ್ಲೀಸ್ಟ್ ಈ ಥರ ಮಾಡಿ 1-2 ತಿಂಗಳಲ್ಲೇ ಅದನ್ನು ರಿಲೀಸ್ ಮಾಡಿ ಅಷ್ಟೇ. ಸೊ ಆ ಥರ. ಸೊ ನಿಮಗೆ ಒಂದು ಗೋಲ್ಡ್ದು ಸಿಕ್ಕಿರಂಗಿರುತ್ತೆ, ನಿಮಗೆ ಕಷ್ಟ ಕಾಲಕ್ಕೂ ಆಗುತ್ತೆ. ಸೊ ಇದೆಲ್ಲ ಲೇಡೀಸ್ಗೆ ನಾನು ಹೇಳ್ತಾ ಇರೋದು. ತುಂಬ ಜನ ಕೇಳ್ತಾರಲ್ವ, ಹೇಗೆ ನಾವು ಉಳಿತಾಯ ಮಾಡಿ ಹೇಗೆ ನಾವು ಚಿನ್ನ ತೊಗೋಬೇಕು, ಮತ್ತು ಮನಿ ಸೇವಿಂಗ್ ಟಿಪ್ಸ್ ಯಾವ ಥರ ಮಾಡ್ಬೋದು ಅಂತ. ಸೊ ಅದೇ ಥರ ತರಕಾರಿಗಳಲ್ಲಿ ಉಳಿಸಿ, ವೆಜಿಟೇಬಲ್ಸಲ್ಲಿ ಉಳಿಸಿ. ತುಂಬ ಜನಕ್ಕೆ ದುಡ್ಡು ಖರ್ಚಾಗೋದೆ ವೆಜಿಟೇಬಲ್ಸು. ಬಿಕಾಸ್ ಎವ್ರಿ ಡೇ ನಮ್ಮದು ನೀಡಿರೋದೇ ವೆಜಿಟೇಬಲ್ಸಿಂದ ಅಲ್ವಾ. ಸೊ ಅದನ್ನು ಮತ್ತೆ ನಾನು ಹೇಳಿದ್ನಲ್ಲ, ಮಂತ್ಲಿ ಬಜೆಟ್ ಮಾಡುವಾಗ ಫುಲ್ ಚೀಟಿ ಹಾಕ್ಕೊಂಡು ತೊಗೋಬೇಡಿ. ಎಷ್ಟು ನೀಡಿದೆ ಈಗ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು, ಆಯಿತಾ, ಅಷ್ಟು ಮೇನ್ ಯಾವ್ದು ಬೇಕು ನಿಮಗೆ ಅದನ್ನು. ಆಮೇಲೆ ನೀವು ಆಮೇಲೆ ಖಾಲಿ ಆದಾಗ ನೀವು ಹೋಗಿ ತೊಗೊಂಡು ಬರ್ಬೋದು. ಎಲ್ಲಿ ಕಡಿಮೆಗೆ ಸಿಗುತ್ತೆ, ಹೋಲ್ಸೇಲ್ ಅಂಗಡಿ ಎಲ್ಲಿರುತ್ತೆ ಅಲ್ಲಿ ರಿಸರ್ಚ್ ಮಾಡಿ. ಸೊ ಆ ಥರ. ಸೊ ಅವಾಗ ಅದರಲ್ಲಿ ಒಂದು ಸ್ವಲ್ಪ ನೀವು ಸೇವ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಹಾಗೆ ಲಾಸ್ಟಲ್ಲಿ ಒಂದು ತೋರಿಸ್ಬಿಡ್ತೀನಿ, ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಥರ ಇದ್ರದ್ದು ಸರದ್ದು ಇದೆಲ್ಲ ತೋರಿಸ್ತೀನಿ ನಾನು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಲೈಕ್ ಕಮೆಂಟ್ ಮಾಡೋದ್ರಿಂದನೂ ನನಗೆ ಯೂಟ್ಯೂಬಿಂದ ಇನ್ನೂ ಜಾಸ್ತಿ ರೀಚ್ ಜಾಸ್ತಿ ಸಿಗುತ್ತೆ. ಇಲ್ಲಾಂದರೆ ನಮಗೆ ಇಂಟ್ರೆಸ್ಟೇ ಬರಲ್ಲ, ವೀಡಿಯೋಸ್ ಮಾಡಬೇಕು ಅಂತಲೇ ಇಂಟ್ರೆಸ್ಟ್ ಬರಲ್ಲ. ಅಟ್ಲೀಸ್ಟ್ ಜಾಸ್ತಿ ವ್ಯೂಸ್ ಬಂದಾಗ ನಮಗೂ ಒಂದು ಮಾಡಬೇಕಪ್ಪ ಅನಿಸುತ್ತೆ. ಇಲ್ಲಾಂದರೆ ಏನು ಗೊತ್ತಾ, ಅಯ್ಯೋ ಮಾಡದೇ ಇದ್ರೂ ಪರವಾಗಿಲ್ಲ ಅಂತ. ಬಟ್ ನಿಮ್ಗೆಲ್ಲರಿಗೂ ಹೇಳಬೇಕು ಅನಿಸುತ್ತೆ, ಟಿಪ್ಸ್ ಎಲ್ಲ ಕೆಲವೆಲ್ಲ ಶೇರ್ ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಸೊ ಇಷ್ಟ ಆದರೆ ಪ್ಲೀಸ್ ಹಾಗೆ ಇರಬೇಡಿ, ಜಸ್ಟ್ ಒಂದು ಲೈಕ್ ಅಷ್ಟೇ, ಲೈಕ್ ಕಮೆಂಟ್ ಎಲ್ಲ ಮಾಡಿ, ಓಕೆನಾ. ಸೊ ಬನ್ನಿ ಇವಾಗ ಹಂಗೆ ಕ್ಲಿಪ್ಪಿಂಗ್ಸ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ ಒಡವೆಗಳದ್ದು, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನೋಡಿ, ಇದೂ ಚಿನ್ನದ್ದೇ ಬಂದಿರೋದು. ಇದು ನೋಡಿ ಉಕ್ಸ್ ಥರ ಬರುತ್ತಲ್ಲ, ಇದು ಚಿನ್ನದ್ದೇ ಹಾಕ್ಸಿರೋದು. ಸೊ ಇದು ನೋಡಿ ಬೀಡ್ಸ್ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ಇದು. ಸೊ ಈ ಥರ ಅದಕ್ಕೆ ಒಂದು ಪೆಂಡೆಂಟ್. ಸೊ ನೋಡಿ ಹತ್ರದಿಂದ ತೋರಿಸ್ತಿದ್ದೀನಿ. ಎಲ್ಲ ಏನು ಗೊತ್ತಾ, ರೂಬಿ ಎಮೆರಾಲ್ಡ್ ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿದೇ ಹಾಕಿರೋದು. ಸೊ ಆ ಥರ ಬಂದಿದೆ. ಮತ್ತು ಇದು ನೋಡಿ, ಇದು 7.5 ಅಷ್ಟೇ ಇರೋದು. ಚೆನ್ನಾಗಿದೆ, ಇದೊಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ, ಸಾಕು. ಇದು ಎಲ್ಲರ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ನಾವು ವೇರ್ ಮಾಡಿ ಹೋಗ್ಬೋದು. ಸಡನ್ನಾಗಿ ಯಾವ್ದಾರ ಬರ್ಡೇ ಪಾರ್ಟೀಸು, ನಾಮಕರಣ ಏನಾರ ಇದ್ದರೆ ಆವಾಗ ಈ ಥರ ವೇರ್ ಮಾಡ್ಬೋದು. ಸೊ ಇದು ನೋಡಿ
ಇದು ನಾವು ಅಮ್ಮಂದು ತೋರಿಸಿದ್ನಲ್ಲ ಆವಾಗಲೇ ಆ ಥರ ಓಲೆ ಇದು ಬಾಂಬೆ ಡಿಸೈನಿಂಗಲ್ಲಿದೆ, ಅದಕ್ಕೆ ಗೋಲ್ಡ್ ಫಿನಿಷಿಂಗಲ್ಲಿದೆ. ಮತ್ತು ಇದೊಂದು ಬ್ಯಾಂಗಲ್ ಕಾಸಿಂದು. ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು, ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇದೇ ಥರ ಒಳ್ಳೆ ಯೂಸ್ಫುಲ್ ಕಂಟೆಂಟ್ನೇ ನಾನು ಕೊಡೋದ್ರಿಂದ ನನ್ನ ಒಂದು ಕಂಟೆಂಟಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆನೂ ಇರುತ್ತೆ, ವಾಸ್ತು ಟಿಪ್ಸ್ ಇರುತ್ತೆ, ಪ್ಲಸ್ ಈ ಥರ ಗೋಲ್ಡ್ ಜ್ಯುವೆಲ್ರಿದು ಹೇಳೋದ್ರಿಂದ ನಿಮಗೆ ನನ್ನ ಒಂದು ಕಂಟೆಂಟಲ್ಲಿ ಅಂದರೆ ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಯೂಸ್ಫುಲ್ ಮಾಹಿತಿನೇ ನಾನು ಕೊಡೋದ್ರಿಂದ ಸೊ ನಿಮಗೆ ಯೂಸ್ಫುಲ್ ವ್ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ, ಹಾಗೆ ಹೋಗಬೇಡಿ, ಓಕೆನಾ? ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.